Because for me there are many friends here, but I'm very sad because summer camp is ending today. 6 ಗಂಟೆಗೆ ಎದ್ದು ಫಸ್ಟ್ ಯೋಗ ಮಾಡಿಸ್ತಾರೆ, ಇದನ್ನೆಲ್ಲ ಕಲ್ತಿದ್ದೀವಿ. ಮತ್ತೆ ನನಗೀಗ ಇಲ್ಲಿ ಇನ್ನೂ ಒಂದು ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ. ಜಾಸ್ತಿ ಹೇಳ್ಕೊಡ್ತಾರೆ ಅಂತ. ನನಗೆ ಬಂದ್ಮೇಲೆ ಯೋಗ ಹೇಳ್ಕೊಟ್ರು ಫಸ್ಟಿಗೆ ಬೆಳಿಗ್ಗೆ. ಯೋಗದಲ್ಲಿ ನನಗೆ ಸ್ವಸ್ತಿಕಾಸನ ಅಂದ್ರೆ ತುಂಬಾ ಇಷ್ಟ ಆಯ್ತು. ನಮಸ್ಕಾರ. ಇದು ನಾನು ಓದಿದ ಶಾಲೆನೆ. ಒಂದು ಮಾತು ರಮೇಶ್ ಬೇಗಾರ್ ಅವರು ಹೇಳಿದ್ರು, ಯಾಕೆ ಎಲ್ರಿಗೂ ಈ ಶಾಲೆ ಮೇಲೆ ಪ್ರೀತಿ. ತುಂಬಾ ಶಾಲೆಗಳಿದಾವೆ, ತುಂಬಾ ಇನ್ಸ್ಟಿಟ್ಯೂಷನ್ ಇದಾವೆ. ನಾವು ಮಾಸ್ಟರ್ಸ್ ಮಾಡಿದ್ದು ಅವರು ಓದಿದಂತ ತುಂಬಾ ಯಾವ ಪ್ರೈವೇಟ್ ಶಾಲೆಗಳೆಲ್ಲವೂ ಇದಾವೆ. ಯಾಕೆ ಎಲ್ರಿಗೂ ಈ ಶಾಲೆ ಮೇಲೆ ಇಷ್ಟ ಅಂತಂದ್ರೆ ಇಲ್ಲಿರೋ ಎಲ್ಲರೂ ಕೂಡ ತಾಯಿ ಪ್ರೀತಿ ಅಂತ ಹೇಳ್ತಾರಲ್ಲ, ಅದು ಇದೆ. ಈಗ ನಾನು ಕೂಡ ಹೇಳ್ಬೇಕಾದ್ರೆ ನಮಗೆ ಎಂಜಿನಿಯರಿಂಗ್ ಮಾಡಿದ ಶಾಲೆ ಇದೆ, ಮಾಸ್ಟರ್ಸ್ ಅಲ್ಲಿ ಹೋಗಿದ್ರು ನನಗೆ ಈ ಒಂದು ಫೀಲಿಂಗ್ ಬರೋದಿಲ್ಲ. ಅದು ಯಾಕೆ ಏನು ಅಂತ ಹೇಳಲಿಕ್ಕೆ ನನಗೂ ಆಗೋದಿಲ್ಲ. ಬಟ್ ಆ ಒಂದು ಸೆನ್ಸ್ ಆಫ್ ಕನೆಕ್ಟೆಡ್ನೆಸ್ ಏನೊಂದು ನಮಗೆ ಹೊಂದಿಕೊಂಡಿದೆ ಅಂತಿದೆಯಲ್ಲ, ಅದು ಇಲ್ಲಿ ಬರ್ತದೆ. ಅದರಲ್ಲಿ ನಾನು ನೋಡಿದ ಪ್ರಕಾರ ಏನು ಕ್ರಿಯೇಟಿವ್ ಕಲ್ಚರ್ ಮಾಡಿದ್ದಾರೆ ಅಥವಾ ಮಾಡಲು ಮಾಡಿದ್ದಾರೆ. ಸೊ ನಾವು ಅಲ್ಲಿ ಸ್ಟಾಟಸ್ ಸ್ಕೂಲ್ ಆಫ್ ಡಿಸೈನ್ ಇನ್ನೊಂದು ಕಡೆ ನಾನು ಇದನ್ನ ವರ್ಕ್ಶಾಪ್ ತೊಗೊಳಕ್ ಹೋದಾಗ ನೋಡಿದಾಗ ಅಲ್ಲಿ ಪಾರ್ಟಿಸಿಪೇಷನ್ ಅಷ್ಟೇ. ಯಾಕಂದ್ರೆ ಅವ್ರು ಆಲ್ರೆಡಿ ಗ್ರೋತ್ ಆಗಿರ್ತಾರೆ. ಯಾವಾಗ ನೀವು ಮೆಚುರಿಟಿ ಬಂದಿದಾಗ ಅಲ್ಲಿ ನೀವು ರೂಮ್ ಕೊಡೋದಿಲ್ಲ, ಜಾಸ್ತಿ ಕಲಿಯೋಕೆ ಜಾಸ್ತಿ ಸ್ಪೇಸ್ ಕೊಡೋದಿಲ್ಲ. ಇಲ್ಲಿ ಮಕ್ಕಳಿಗೆ ಆಲ್ರೆಡಿ ತುಂಬಾ ಸ್ಪೇಸ್ ಇದೆ. ಅವರಿಗೆ ಆ ಸಮಯದಲ್ಲಿ ಸರಿಯಾಗಿ ಕೊಟ್ಟರೆ ಅವ್ರು ತುಂಬಾ ಚೆನ್ನಾಗಿ ಕಲ್ತ್ಕೊಳ್ತಾರೆ. ಇವತ್ತು ನೋಡಿರ್ಬೋದು ಅಲ್ಲಿ ಮಣ್ಣಿನ ಮಾಡ್ಲಿ ಮಾಡಿದ್ದಾರೆ, ಪೇಪರ್ ಮಾಡ್ಲು ಮಾಡಿದ್ದಾರೆ. ಅದು ಆರ್ಕಿಟೆಕ್ಚರ್ ಕೆಲವರು ಮಾಡುವಂತ ಒಂದು ಮಾಡಲು ಕೂಡ ಮಾಡಿದ್ದಾರೆ. ತುಂಬಾ ಕಷ್ಟ ಅದು. ಮೇಡಮ್ ಇದನ್ನೆಲ್ಲ ಯಾಕೆ ಕೊಡ್ತೀರಿ, ಅವ್ರ ಹತ್ರ ಆಗೋದಿಲ್ಲ ಅಂತ ಹೇಳಿದ್ರು. ಬಟ್ ಟ್ರೈ ಮಾಡ್ಲಿ ಅಂತ ಮಾಡೋದು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ, ನೋಡಿದ್ದೀರಾ. ಇಲ್ಲೇ ಕೆಲಸ ಮಾಡ್ತೀವಿ ಅಷ್ಟೇ ನಮ್ಮ ಪ್ರಪಂಚ ಆಗಿರುತ್ತೆ. ಸೊ ಇದೆಲ್ಲ ನಾವು ಚಿಕ್ಕವನಿಂದಾಗ ಮಾಡ್ತಾ ಇದ್ವಿ. ಏನಂದ್ರೆ ಸ್ಕೂಲಲ್ಲಿ ಆಟ ಆಗಿರ್ಬೋದು. ಯಾಕಂದ್ರೆ ನಾವು ಇಲ್ಲಿ ಸ್ಕೂಲಲ್ಲಿ ಹೋಗುವಾಗ 96-97 ಯಾವುದು ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ ಅಲ್ವಾ. ಸೊ ಇವಾಗ ಮಕ್ಕಳಿಗೆ ಏನಾದ್ರು ಮೊಬೈಲು, ಟಿವಿ ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಪ್ರಪಂಚ ಇಲ್ಲ. ಆದರೆ ಸೊ ಹಳೆಯ ಕಾಲದಲ್ಲಿ ಅಥವಾ ತುಂಬಾ ವರ್ಷಗಳ ಹಿಂದೆ ಗ್ರಾಮೀಣ ಭಾಗಗಳಲ್ಲಿ ಇರುವಂತಹ ಎಲ್ಲ ಆಟಗಳು ಅಥವಾ ಕಲೆಗಳು, ಇವು ಕೂಡ ತುಂಬಾ ಕಲೆಗಳು ಎಲ್ಲ ಯಾರು ಇದನ್ನು ಉಳಿಸ್ಕೊಂಡು ಹೋಗ್ತಾ ಇಲ್ಲ. ಸೊ ಅಂತ ಕಲೆಗಳನ್ನೆಲ್ಲ ಪರಿಚಯ ಮಾಡಬೇಕು ಅಂತ ಹೇಳಿ ಈ ತರದ್ದು ಶಿಬಿರನ ಮಾಡಿದೀವಿ. ಸೊ ಸಂಪನ್ಮೂಲ ವ್ಯಕ್ತಿ ಅಥವಾ ರಿಸೋರ್ಸ್ ಆಗಿ ನಾನು ಬಂದ ಮೇಲೆ ಸೊ ಏನ್ ಖುಷಿ ಆಯ್ತು ಅಂದ್ರೆ ಮಕ್ಕಳೆಲ್ಲ ಬಹಳ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬೇಸಿಗೆ ಶಿಬಿರ ಅಂತ ಹೇಳಿ ನಮ್ಗೆ ಮನೆಯಲ್ಲಿ ಬಂದು ನನ್ನ ಮಗು ಹೇಳಿದಾಗ ನನಗೆ ಒಂದ್ ರೀತಿಯಲ್ಲಿ ಖುಷಿ ಆಯ್ತು. ಆದ್ರೆ ಈ ಅವಕಾಶ ನಮ್ಗೆ ಬೇರೆ ಕಡೆ ನಾವು ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ನಮ್ಮದೇ ಹುಡ್ಕೊಂಡು ಒಂದು ಶಾಲೆ ಇಡೀ ಬೆಂಗಳೂರಲ್ಲಿ ಅವ್ರಿಗೆಲ್ಲೂ ಸಿಗ್ಲಿಲ್ಲ ಅಂತ ಹೇಳಿದ್ರು ನನಗೆ. ಆಮೇಲೆ ಅವ್ರು ಏನ್ ಮಾಡ ಅಂತ ಹೇಳಿದ್ರೆ, ಈಗ ನಾವು ಮಕ್ಕಳನ್ನ ಶಾಲೆ ಕಳಿಸ್ತಾ ಇಲ್ಲ, ನಾವೇ ಮಕ್ಕಳನ್ನ ಮನೇಲಿ ಇಟ್ಕೊಂಡ್ಬಿಟ್ಟು ಹೋಮ್ ಸ್ಕೂಲಿಂಗ್ ಮಾಡ್ತಿದ್ದೇವೆ ಅಂತ. ಕಾರಣ ಅಂದ್ರೆ ಅವರಿಗೆ ಅವರ ಲೆವೆಲ್ಗೆ ಏನು ಬೇಕು ಶಾಲೆ ಆ ಥರದ್ದು ಯಾವುದು ಅವ್ರಿಗೆ ಎಲ್ಲೂ ಸಿಗ್ಲಿಲ್ಲ. ಎಷ್ಟು ಹಣ ಕೊಟ್ಟರು ಸಿಗ್ಲಿಲ್ಲ. ಅವಾಗ ಅವ್ರ ಹತ್ರ ನನ್ನ ಕೇಳಿದ್ರೆ ನೀವೇನ್ ಮಾಡ್ತೀರಾ ಮಗಳನ್ನ ಹಾಗೆ ಹೇಳಿದೆ. ನಮ್ಮ ಊರಲ್ಲಿ ಒಂದು ಸ್ಕೂಲ್ ಇದೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕರೇ, ಗ್ರಾಮಸ್ಥರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಇವತ್ತು ನಮ್ಮ ಸ್ಕೂಲಲ್ಲಿ ಬೇಸಿಗೆ ಶಿಬಿರ ಸತತ 7 ದಿನ ನಡೆದು ಯಶಸ್ವಿಯಾಗಿ ಈಗ ಸಮಾರೋಪ ಸಮಾರಂಭದಲ್ಲಿದ್ದೀವಿ. ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಸ್ವಯಂ ಸೇವಕಿಯಾಗಿ ಮತ್ತೆ ಈ ಸ್ಕೂಲಲ್ಲಿ ಭಾಗವಹಿಸಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಸ್ವಯಂ ಸೇವಕಿಗಿಂತ ಶಿಬಿರಾರ್ಥಿಗಳ ತುಂಬಾ ವಿಷಯ ಕಲ್ತಿದ್ದೀನಿ ಇಲ್ಲಿ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಇದೆಯಾ ನಿಮ್ಗೆ? ಏನ್ ಮಾಡಿದ್ದೆ ನಾನು ಬಂದು? ಸಿಂಧು ಬಿಂದು. ಹೌದಾ? ಏನ್ ನಿರ್ದೇಶಕರು? ನೋಡಿ, ಇಷ್ಟೊಂದು ವಿಷಯ ತಿಳ್ಕೊಂಡಿದ್ದೀರಲ್ವಾ. ನಾನು ಮೊದಲನೇ ದಿವಸ ಬಂದು ಮಕ್ಕಳಿಗೆ ಉದ್ಘಾಟನೆ ನೆರವೇರಿಸಿದ್ದೆ. ಅವತ್ತು ನಾನು ಹೇಳಿದ ಮಾತು, ಸರ್ಕಾರಿ ಶಾಲೆಗಳ ಬಗ್ಗೆ ಸಹಜವಾಗಿ ಜನರಲ್ಲಿ ಅದೊಂದು ಬಿಂದು ಮಾತ್ರ ಅನ್ನೋ ಅಭಿಪ್ರಾಯ ಇರ್ತದೆ. ಅಂದ್ರೆ ಒಂದು ಸಣ್ಣ ಚುಕ್ಕೆ ಅಥವಾ ಒಂದು ಸಣ್ಣ ನೀರ ಹನಿ ಅಂತ. ಆದ್ರೆ ಗಂಡುಗಟ್ಟ ಶಾಲೆ ಅದೊಂದು ಬರೀ ಸಣ್ಣ ನೀರ ಹನಿ ಅಲ್ಲ, ಅದೊಂದು ಸಾಗರೋಪಮವಾದಂತಹ, ಅಂದ್ರೆ ಒಂದು ಸಮುದ್ರಕ್ಕೆ ಸರಿಸಾಟಿಯಾದಂತಹ ಸಿಂಧು ರೂಪ ಅನ್ನೋದನ್ನ
ನಾನು ಮನಗಂಡೆ ಅನ್ನೋದನ್ನು ನಿಮಗೆ ಅವತ್ತು ಹೇಳಿದ್ದೆ. ಹಾಗೆ ಇವತ್ತಿಲ್ಲಿ ಗ್ರಾಮಸ್ಥರಿದ್ದೀರಿ. ಇವತ್ತು ಏನಾಗಿದೆ ಕೇಳಿದ್ರೆ ಇಡೀ ಪ್ರಪಂಚ ಒಂದು ವಿಸ್ಮಯ, ಅಂದ್ರೆ ಒಂದು ಅಭೂತಪೂರ್ವವಾದಂತಹ ದೃಷ್ಟಿಯನ್ನ ತನ್ನ ದರ್ಶನದಲ್ಲಿ ನಮಗೆ ನೀಡುವಂತಹ ಒಂದು ಸ್ಥಾವರವನ್ನ, ಈ ವಿಸ್ಮಯದ ಬಗ್ಗೆ ಪ್ರಪಂಚದ ಗಮನ ಸೆಳೆಯೋದಕ್ಕೆ ನಾನು ಮತ್ತು ನನ್ನ ಮಗಳು ನಮ್ಮ ಕೈಲಾದ ಸಹಕಾರವನ್ನ ಈ ಶಾಲೆಗೆ ನೀಡ್ತೀವಿ ಎನ್ನುವ ಮಾತನ್ನ ಹೇಳ್ತಾ ಬಹಳ ಸಂತೋಷ ಆಗದೆ. ಯಾಕೆ ಕೇಳಿದ್ರೆ ನಾನು ಆ ಫ್ಯಾಕ್ಟರಿ ಅನ್ನೋ ಮಾತನ್ನು ನಮ್ಮ ಉಪಯೋಗಿಸ್ತಲ್ಲ. ಇಲ್ಲಿ ಈ ಶಾಲೆ ಮಕ್ಕಳು ಮತ್ತು ಪ್ರೇಕ್ಷಕರು ಸುಮ್ಮನೆ ಹಿಂಗೊಂದ್ಸಲ ಕಣ್ಣಾಡಿಸಿದ್ರೆ ಒಂದು ಸಣ್ಣ ಮಿನಿ ಭಾರತವನ್ನ ನಾನು ನೋಡ್ತಾ ಇದ್ದೇನೆ. ಇವತ್ತಿಲ್ಲಿ ಭಾರತದ ತಾಕತ್ತಿರೋದು ಯಾವುದೇ ನಗರಗಳಲ್ಲ, ಯಾವುದೋ ಮೆಟ್ರೋಪಾಲಿಟನ್ ಸಿಟಿಗಳಲ್ಲ, ಇಲ್ಲಿನ ಹಳ್ಳಿಗಳಲ್ಲಿ, ಇಲ್ಲಿನ ಪ್ರಕೃತಿಯಲ್ಲಿ, ಇಲ್ಲಿನ ಕಾಡು ಕಸುಬುಗಳಲ್ಲಿ. ಆ ಎಲ್ಲ ಒಂದು ಅದ್ಭುತವನ್ನ ನಾನಿವತ್ತು ನೋಡೋದು ಮಾತ್ರ ಅಲ್ಲ, ಮೈ ತುಂಬಿಸ್ಕೊಂಡಿದ್ದೀನಿ, ಮನ ತುಂಬಿಸ್ಕೊಂಡಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾ ವಿಶ್ವನಾಥ್ ಶೆಟ್ಟರ ನಿರ್ದೇಶನದ ಒಂದಷ್ಟು ಸ್ಕಿಟ್ಗಳನ್ನು ನೋಡಿದ್ವಿ. ನಮ್ಮ ತಂಡದ ಕಲಾವಿದರು, ನಾನು ನಾಗೇಶ್ ಹತ್ರ ಹೇಳಿದೆ, ಎಷ್ಟು ಅದ್ಭುತವಾದ ಕಾನ್ಸೆಪ್ಟ್ ಇದೆ ಈ ಹುಡುಗನ ಹತ್ರ ಅಂತ. ಎಸ್, ಅಮ್ಮನ ಪ್ರೀತಿ ಇರುತ್ತಲ್ವಾ, ಅದಕ್ಕೋಸ್ಕರ ಅದು ರುಚಿ ಆಗೋದು ನಮಗೆ. ಇಷ್ಟು ಚಂದದ ಒಂದು ಶಾಲೆ, 150 ಮಕ್ಕಳು ಒಂದು ಈ ಕಾಲಘಟ್ಟದಲ್ಲಿ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿದ್ದಾರೆ ಅಂದ್ರೆ ಇಲ್ಲಿ ಕಾಟಾಚಾರಕ್ಕೆ ಸಿಗ್ನೇಚರ್ ಹಾಕಿ ಸಂಬಳ ತಗೊಂಡು ಹೋಗುವ ಶಿಕ್ಷಕರಿಲ್ಲ. ಆ ಶಿಕ್ಷಕರಿಗೆ ಶಾಲೆ ಮೇಲೆ ಏನಿದೆ? ಪ್ರೀತಿ ಇದೆ. ಅಮ್ಮ ಮಾಡಿದ ಅಡಿಗೆಯಲ್ಲಿ ಏನಿರುತ್ತೆ? ಈ ಇಡೀ ಗಂಡುಗಟ್ಟ ಶಾಲೆ ಅನ್ನೋದು ಇಲ್ಲಿನ ಶಿಕ್ಷಕ ವರ್ಗ ಮತ್ತು ಆಡಳಿತ ವರ್ಗ ನೀಡುತ್ತಿರುವ ಅಮ್ಮನ ಅಡುಗೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.